ನಮಸ್ಕಾರ, ಶ್ರೀ ಮಾತ್ರೆ ನಮಃ. ನಾನು ನಿಮ್ಮ ಕಾವ್ಯಶಾಸ್ತ್ರಿ. ನಿಮ್ಮೆಲ್ಲರಿಗೂ ಶರಣ್ ನವರಾತ್ರಿ ಉತ್ಸವದ ಪ್ರೀತಿಪೂರ್ವಕ ಶುಭಾಶಯಗಳು. 9 ದಿನ 9 ಅವತಾರದಲ್ಲಿ ದೇವಿಯನ್ನ ಪೂಜೆ ಮಾಡಿ 10ನೆಯ ದಿನ ವಿಜಯದಶಮಿಯ ಆಚರಣೆ ಮಾಡುವಂತಹ ಸಂಭ್ರಮ ಬಾರೆ ಬಾ, ಎಷ್ಟು ಅದ್ಭುತ ಅಲ್ವಾ? ಈ ಆದಿಶಕ್ತಿ ಲಲಿತಾ ತ್ರಿಪುರ ಸುಂದರಿಯನ್ನ, ಜಗನ್ಮಾತೆಯನ್ನ ಪೂಜಿಸುವಂತಹ ಸೌಭಾಗ್ಯ ನಮ್ಗೆ ಒದಗಿಸ್ಕೊಟ್ಟಂತಹ ಸನಾತನ ಧರ್ಮಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ನಮಗೊತ್ತಿರೋ ಹಾಗೆ ಮುಖ್ಯವಾಗಿ ನಮ್ಮಲ್ಲಿ 51 ಶಕ್ತಿ ಪೀಠಗಳಿವೆ. ಈ ಶಕ್ತಿ ಪೀಠ ಅಂತಂದ್ರೆ ಏನು? ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಜ್ಞವನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡ್ತಾನೆ. ಆ ಯಜ್ಞಕ್ಕೆ ಲೋಕದಿಂದ ಎಲ್ಲರಿಗೂ ಕೂಡ ಆಹ್ವಾನ ಹೋಗುತ್ತೆ. ಈ ಲೋಕದಲ್ಲಿರುವಂತಹ ಎಲ್ಲರಿಗೂ ಹೋದಂತ ಆಹ್ವಾನ ದಕ್ಷ ಪ್ರಜಾಪತಿಯ ಅಳಿಯ ಪರಮೇಶ್ವರನ್ಗೆ, ಬೋಳಾಶಂಕರನಿಗೆ ಸಿಗೋದಿಲ್ಲ. ಯಾಕೆಂದ್ರೆ ದಕ್ಷನಿಗೆ ಶಿವನನ್ನ ಕಂಡ್ರೆ ಆಗೋದಿಲ್ಲ ಅಲ್ವೇ? ಈ ವಿಷಯ ಸತಿಗೆ ಗೊತ್ತಾಗುತ್ತೆ, ಬೇಸರ ಆಗುತ್ತೆ. ಆದ್ರೂ ಕೂಡ ಅರೆ, ಇದು ನನ್ನ ತವರಿನ ಸಂಭ್ರಮ, ತವರಿಂದ ನನ್ಗೆ ಆಹ್ವಾನ ಬೇಕಾ? ಅದು ನನ್ನದೇ ಮನೆ ಅಲ್ವಾ, ನಾನು ಹೋಗದೆ ಹೋದ್ರೆ ತಪ್ಪಾಗತ್ತೆ ಅಂತ ಹೋಗಿ ಶಿವನನ್ನ ಕೇಳ್ತಾಳೆ. ಆಗ ಶಿವ, ಬೇಡ, ಯಾಕೋ ಇದರಿಂದ ಒಳ್ಳೆಯ ಸೂಚನೆ ನನಗೆ ಬರ್ತಾ ಇಲ್ಲ, ಅಲ್ಲಿ ಹೋಗೋದು ಬೇಡ ಅಂತ ಹೇಳಿದ್ರು ಕೂಡ ಕೋಪ ಮಾಡಿಕೊಂಡು ನಾನು ಹೋಗ್ಲೇಬೇಕು ಅನ್ನುವಂತ ಹಠವನ್ನ ಹಿಡಿದು ಸತೀದೇವಿ ದಕ್ಷನ ಯಜ್ಞಕ್ಕೆ ಹಾಜರಾತಿಯನ್ನ ಹಾಕ್ತಾಳೆ. ಆದ್ರೆ ಅಲ್ಲಿ ಹೋದಂತಹ ಸತೀದೇವಿಗೆ ಆಗೋದು ಬರೀ ಅವಮಾನಗಳೇ ಸರಿ. ಅಯ್ಯಯ್ಯೋ, ನನ್ನ ಗಂಡನ ಮಾತನ್ನ ಧಿಕ್ಕರಿಸಿ ನಾನು ಇಲ್ಲಿ ಬಂದಲ್ಲ, ಆದ್ರೆ ಇಲ್ಲಿ ನನಗೆ ಮತ್ತೆ ನನ್ನ ಗಂಡನಿಗೆ ಬರೀ ಅವಮಾನ ಆಗ್ತಿದೆಯಲ್ಲ, ಎಂಥ ತಪ್ಪು ಮಾಡಿದೆ ಅನ್ನುವಂತಹ ಪಶ್ಚಾತ್ತಾಪದಿಂದ ಹಾಗೆ ನೋವಿನಿಂದ ಸತೀದೇವಿ ತನ್ನ ಪ್ರಾಣ ತ್ಯಾಗವನ್ನ ಮಾಡ್ತಾಳೆ. ಸತಿಯ ಸಾವಿನ ಸುದ್ದಿ ಕೇಳಿದಂತಹ ಶಿವನಿಗೆ ಎಲ್ಲಿಲ್ಲದ ಆಘಾತ ಆಗುತ್ತೆ. ನನ್ನ ಪ್ರೀತಿಯ ಮಡದಿಗೆ ಇಂಥ ಗತಿ ಬಂದ್ಬಿಡ್ತಲ್ಲ ಅಂತ ಸತಿಯ ಶವವನ್ನು ಹಿಡ್ಕೊಂಡು ಇನ್ನೇನು ಉಳಿದಿದೆ ನನಗೆ ಈ ಬದುಕಿನಲ್ಲಿ ಅಂತ ರುದ್ರ ತಾಂಡವ ಮಾಡಕ್ಕೆ ಶುರು ಮಾಡ್ತಾನೆ. ಪರಮೇಶ್ವರನ ರುದ್ರ ತಾಂಡಕ್ಕೆ ಇನ್ನೇನು ಎಲ್ಲವೂ ವಿನಾಶ ಆಗೋಗುತ್ತೆ ಅನ್ನುವಂತಹ ಆತಂಕ ಸೃಷ್ಟಿಯಾಗತ್ತೆ. ಆಗ ಶ್ರೀಮನ್ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಲ್ಲಿ ಇದಕ್ಕೊಂದು ಅಂತ್ಯ ಹಾಡಲೇಬೇಕು ಅನ್ನುವಂತಹ ಕಾರಣಕ್ಕೆ ಸತಿಯ ಶವವನ್ನ 51 ಭಾಗಗಳಾಗಿ ತುಂಡರಿಸ್ತಾನೆ. ಸತೀ ದೇವಿಯ ದೇಹದ ಭಾಗಗಳು ಬಿದ್ದಂತಹ, ಮುಖ್ಯವಾದ ಭಾಗಗಳು ಬಿದ್ದಂತಹ 51 ಕ್ಷೇತ್ರವನ್ನ 51 ಶಕ್ತಿ ಪೀಠಗಳಾಗಿ ನಾವು ಪೂಜಿಸ್ತೀವಿ. ಇವತ್ತಿನ ದಿನಕ್ಕೂ ಕೂಡ ಶಕ್ತಿ ಕೇಂದ್ರಗಳಾಗಿ ಆರಾಧಿಸ್ತಾ ಬಂದಿದ್ದೀವಿ. ಇನ್ನು ಮಾತೃ ಸ್ವರೂಪಿಣಿಯಾದಂತಹ ದೇವಿ ನಾನಾ ರೀತಿಯಲ್ಲಿ ನಮಗೆ ನನ್ನ ಶಕ್ತಿ ಪೀಠಗಳ ಮೂಲಕ ಆಶೀರ್ವದಿಸ್ತಾ ಬಂದಿದ್ದಾಳೆ. ಈ ಶಕ್ತಿ ಪೀಠ ಅನ್ನೋದು ಬರೀ ಒಂದು ದೇವಾಲಯ ಅಲ್ಲ, ಇದೊಂದು ಎನರ್ಜಿ ಸೆಂಟರ್. ಇದು ಮಾತೃತ್ವವನ್ನ, ಹೆಣ್ತನವನ್ನ ಪೂಜಿಸುವಂತಹ, ಗೌರವಿಸುವಂತಹ ಸ್ಥಾನಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಹೀಗಾಗಿನೇ ನೀವು ಕೂಡ ನಿಮ್ಮ ಮನೆಯಲ್ಲಿ ನವರಾತ್ರಿ ಸಂಭ್ರಮ ಮಾಡೋದಷ್ಟೇ ಒಳ್ಳೇದಲ್ಲ, ಪೂಜೆ ಪುನಸ್ಕಾರ ದೇವಿಗೆ ಅರ್ಪಣೆ ಮಾಡೋದು ಮಾತ್ರ ಮುಖ್ಯ ಅಲ್ಲ. ನಾವು ಹೋಗುವಂತಹ ಕಡೆ ಅಥವಾ ನಮ್ಮ ಮನೆಗಳಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನ ಶಕ್ತಿ ರೂಪಿಣಿಯಾಗಿ, ಮಾತೃ ರೂಪಿಣಿಯಾಗಿ, ದೇವಿಯಾಗಿ ನೋಡಿ ಅವಳಿಗೆ ಗೌರವ ಕೊಟ್ಟು ಅವಳನ್ನ ಖುಷಿಯಾಗಿಟ್ಕೊಳ್ಳೋದೇ ನಿಜವಾದ ನವರಾತ್ರಿಯ ಆಚರಣೆ ಅಂತ ಹೇಳ್ಬೋದು. ಆ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.